ಎಲ್ಲ ಹೆಂಗಂದ್ರೆ ಆಗ್ತದೆ ನಾನು ಈ ವ್ಲಾಗ್ನ ಚೇಂಜ್ ಮಾಡಿದ್ದೀನಿ. ಇದು ಎದರಲ್ಲಿ ಅಂತಂದರೆ ನೀವು ಮೊನ್ನೆ ವ್ಲಾಗ್ ಬಂದಿದ್ದೀನಿ ಅಂತ ಹೇಳ್ಕೊಂಡೆ. ಈ ವ್ಲಾಗ್ನ ಟೈಪ್ ಬಂದ್ಬಿಟ್ಟು ಹಾಕಿವಿ. ಇದಾದ್ಮೇಲೆ ಈಗ ಸ್ವಲ್ಪ ಜಗಳ ಆಯ್ತು ರೀ. ಮಾಡಿಲ್ಲ, ಈಗೇನು ಊಟ ಮಾಡಿಲ್ಲ, ಹಾಗಾಗಿ ಅವರು ಬೆಳಗ್ಗೆ ಇದು ಬಂದ್ಬಿಟ್ಟು 13/4/2026 ವ್ಲಾಗ್ ಆಗಿರುತ್ತೆ. ಈಗ ಚಲೋ ಮಾಡ್ಕೊಂಡೆ ನೋಡಿಲ್ಲ ಅವ್ರಿಗಂತ ಹೇಳಿ ಸ್ವಲ್ಪ ಏನ್ರದು ಚಲೋ ರೀ ಅದನ್ನು ಹಚ್ಚಾತೀನಿ. ಸ್ವಲ್ಪ ಕರೆಕ್ಟಾಗಿ ಹಚ್ಚಿ ತರ್ತೇಳಿ ಹೊತ್ತಾಗಿ ಹಚ್ಚಾತೀನಿ. ಖಾರನೂ ಇಲ್ಲ ರೀ, ಇದ್ರ ಜೊತೆ ಹಾಕೊಂಡಾಗ ಸ್ವಲ್ಪ ಮೊಸರು ಇದನ್ನು ಹಾಕೊಂಡು ತಿಂತಾಗ ನಂತರ ಹೇಳ್ಕೊಂತ ಮಾಡ್ತೀನಿ. ಸ್ವಲ್ಪ ಅದರಲ್ಲಿ ಏನೇ ಶಾಪಿಂಗ್ ಐತೆ ಅದ್ರೊಳಗೆ ಏನೇನು ತೊಗೊಂಡ್ಬಂದ್ವಿ ಏನೇನಿಲ್ಲ ಒಂದು ಕಿಚನ್ ಯುಟೆನ್ಸಿಲ್ ಐತಿ ಅದ್ರೊಳಗೆ ಏನದು ಅಂತೇಳಿ ತೋರಿಸ್ತೇನಂತ ಅದನ್ನು ರಿಸರ್ವ್ ಮಾಡ್ತೀನಿ ನಾನು ಅದಾದ ಸಹಿತ ಓಕೆ ಅದನ್ನೂ ಸಮೇತ ಅದೇ ಮಾಡ್ತೀನಿ ಅಂತ ನಾನು ಇದು ಆಗುಲ್ಲ ಅಂತ ಅಂದ್ಕೊಂಡೆ. ಒಗ್ಗರಣೆ ಬಂದ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕೊಂಡೆ ನೋಡ್ತಿರ್ಬೋದು ಹಚ್ಚಾಗ್ತೈತಿ. ಪಪ್ಪ ಬಾದಾಮಿಗೆ ಹೋಗ್ಯಾರ, ಅವರು ಸ್ವಲ್ಪ ಪ್ಲಾಟ್ ಐತಿ ನೋಡ್ಕೊಂಬರ್ತೀವಿ ಅಂತೇಳಿ ಅವ್ರ ಫ್ರೆಂಡು ಮತ್ತು ಅವರು ಹೋಗೋರ ಬಾದಾಮಿಗೆ. ಇದನ್ನು ಒಂದು ಪ್ಲೇಟ್ ಒಳಗೆ ಸರ್ವ್ ಮಾಡಿ ನನಗೆ ಕೊಟ್ಟರೆ ಆಯ್ತು ಅಂತೇಳಿ ಆಯ್ತು ನಂದು. ಸ್ವಲ್ಪ ಒಗ್ಗರಣೆ ಇತ್ತು, ನಾನು ಮುಂಚೆ ಒಗ್ಗರಣೆ ಮಾಡ್ಕೊಂಡಿದ್ದು ನಾನು ಮಾಡಿದ್ದೇನೆ. ಅವಲಕ್ಕಿನ ನೋಡ್ತಿರ್ಬೋದು ಎಷ್ಟು ಸೆಟ್ ಆಗುತ್ತೆ ಅಂತ ಹೇಳಿ. ಆಮೇಲೆ ಈ ಬ್ಲಾಗ್ ಒಳಗೆ ಸ್ಟಾರ್ಟಿಂಗ್ ಈ ಸರ್ತಿ ಅಂದ್ಕೊಂಡೆ ಸ್ಟಾರ್ಟಿಂಗ್ ಬ್ಲಾಗ್ ಚಲೋ ಮಾಡೋಕ್ಕಿಂತ ಮುಂಚೆ ಒಂದು ಥಾಟ್ ಹೇಳ್ಬಿಟ್ಟು ಅದನ್ನು ಮೀನಿಂಗ್ ಹೇಳ್ಬಿಟ್ಟು ನಾನು ಬ್ಲಾಗ್ ಚಲೋ ಮಾಡಬೇಕು ಅಂತ ಹೇಳಿ ಬಗ್ಗೆ ಹಾಗೆ ಇದನ್ನು ಒಮ್ಮೆ ಸರ್ವ್ ಮಾಡ್ತೀನಿ. ಭಾಳ ಹಾಕಿ ಸ್ವಲ್ಪ ಚೆನ್ನಾಗಿ ಕಾಸ್ತೀನಿ ಅಂತ ಐದು ಒಂದು ಸ್ವಲ್ಪ ಬಿಸಿ ಮಾಡಿ ಕೊಟ್ಬಿಡ್ಬೇಕು. ಅವರಿಗೆ ಅಷ್ಟನ್ನು ಮಾತ್ರ ಸರ್ವ್ ಮಾಡಿ ಕೊಡ್ತೇನೆ ಅಂತ ಬನ್ನಿ. ಮತ್ತೆ ಐತಿ ಕೇಳ್ಕೊಂಡ್ಬಿಟ್ಟು ಈಗ ನೀವೇನು ನೋಡ್ತಿರ್ಬೋದು. ಹೆಂಗೂ ಮಧ್ಯಾಹ್ನ ಟೈಮ್ ಆಗಿತ್ತು ಅಂತಿದ್ದು ಮಾಡಿದ್ದೀನಿ ಹೇಳ್ಬೋದು. ಇದು ಪುಟ್ಟಿನ ಬೇಕು ಕೊಟ್ಬಿಡ್ತೀನಿ ಅಂತ ಅಲ್ಲಿ ಮಮತಾ ಈಗ ಹೆಂಗೂ ಒಂದು ಆಯ್ತು. ಸ್ವಲ್ಪ ರೈಸಿಗೆ ಅದಾದಮೇಲೆ ಸಾರು ಮಾಡ್ಬೇಕಂದ್ರೆ ಏನೂ ಇಲ್ಲ ಫ್ರೆಂಡ್ಸ್, ರೈಸ್ ಹಾಕೊಂಡು ತಿನ್ಬೇಕಂದ್ರು ಕ್ಯಾನ್ ತಂದೀವಿ, ಎಲ್ಲದನ್ನು ತಂದೀವಿ ಅಂತಲೇ ಹೇಳ್ಬೋದು. ಅವರಿಗೆಲ್ಲ ಉಳ್ಳಾಗಡ್ಡಿ ಬೇಕಂತ್ರಿ. ಇಡೀ ಉಳ್ಳಾಗಡ್ಡಿ ಹಚ್ತೀನಿ ನೋಡಿರಿ ಫ್ರೆಂಡ್ಸು. ಅದ್ರಾಗ ತಿನ್ನೋಕ್ಕಾಗಿರ್ಬೋದು ಅದಕ್ಕೆ ಇಷ್ಟ ಹೆಚ್ಚುವರಿ ಮಧ್ಯಾಹ್ನ ಈಗ ಜಸ್ಟ್ ಮಾಡ್ಕೊಂಡೆ 12 ಗಂಟೆಗೆ. ಅದಾದಮೇಲೆ ನಾನು ಹೇಳ್ತೀನಿ LIC ಅಂತ ಹೇಳ್ಕೊಂಡು ಮಾಡಿ ರೆಸ್ಪಾನ್ಸ್ ನಿಜವಾಗ್ಲೂ ಬಂದಿಲ್ಲ ಆದರೂ ಅಂತಲೇ ಹೇಳ್ತೀನಿ ಫ್ರೆಂಡ್ಸ. ಪಪ್ಪ ಬಾದಾಮಿ ಅವ್ರ ಕಲೆಕ್ಷನ್ ತಗೊಂಡು ಅಲ್ಲಿ ಸೊಸೈಟಿ ಒಳಗೆ ಕೊಡ್ಬರ್ಬೇಕಿತ್ತು. ಅದನ್ನು ಮಷಿನಿಂದ ಡೇಟ್ ಚೇಂಜ್ ಮಾಡಿಸ್ಕೊಂಡ್ಬಿಟ್ಟು ತಂದು ಕೊಡ್ಬೇಕಿತ್ತು ರೀ. ಅದಾಗಿ ಬಂದು ಹೋಗೋಣ. ಇವತ್ತೊಂದು ಕರಾಟೆ ಕ್ಲಾಸ್ ಇಲ್ಲ, ಏನೋ ಹಾಲಿಡೇ ಇದ್ರೆ ಅದು ಮಂಡೇ ಮತ್ತು ಸ್ಯಾಟರ್ಡೇ ಏನೋ ಇರ್ಬೋದು, ಹಾಲಿಡೇ ಐತಿ ಅವಾಗ ಅಂತಲೇ ಹೇಳ್ಬೋದು. ಅದಾದಮೇಲೆ ನಿಮಗೆ ಏನನ್ನೆಲ್ಲ ನಾನು ತೋರಿಸ್ತೇನೆ. ಏನೇ ತಂದೀವಿ ಆಗಿರ್ಬೋದು, ಏನೆಲ್ಲ ಮಾಡ್ಕೊಳ್ತೀನಿ ಅದನ್ನೆಲ್ಲ ಏನು ಮಾಡ್ತೀನಿ ಅಂದರೆ ತೋರಿಸ್ತೇನೆ. ಅದಕ್ಕೆ ಟೈಮನ್ನು ಪರ್ಮಿಟ್ ಮಾಡಿಕೊಂಡು ಇದು ಲೆಂದಿ ಆಗಲಾರ್ದೇ ತೋರಿಸೋಣ ಅಂಥೇಳಿ ಒಂದಿಷ್ಟು ರೆಸಿಪಿಗಳನ್ನು ನೀವು ತೋರಿಸ್ಕೊಬೇಕಿತ್ತು. ರೆಸಿಪಿ ಬ್ಲಾಗ್ಸ್ ಅಂತಲೂ ಮಾಡ್ತೇನೆ ರೀ, ಅದು ನನ್ನದೈತಿ. ಅದಾದಮೇಲೆ ಇಷ್ಟೇ ರೀ. ಮತ್ತು ಈಗ ಆಲ್ರೆಡಿ 1 ಗಂಟೆ ಆಗಿದ್ವಿ, ಒಂದಾಗಿ ಭಾಳ ತಾತೇನ ಮತ್ತೆ ಹಾಗಾಗಿ ನೋಡ್ತಿರ್ಬೋದು ನೀವು. ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ತಂದು ಇಟ್ಬಿಡ್ತಾರ.
ಓಕೆನಾ? ಓಕೆ, ಇದನ್ನು ಈಗ ಈಗಿಟ್ರಿ ಒಳಗಡೆ ಹೆಚ್ಚೋದು ತಿಳ್ಕೊಂಬಿಟ್ಟು ಸ್ವಲ್ಪ ರೈಸ್ ಆಮೇಲೆ ಇಡೋಣ ಅಂತೇಳಿ ಸುಮ್ಮನೆ ಪಲಾವ್ ಮಾಡ್ಕೊಂಡ್ರೆ ಹಾಳು ಬಂದೆ ಅಂತ ಮಾಡಿದ್ದೆ. ಹೀಗಾಗಿ ಪಲಾವು ಮಾಡಲ್ಲ ನೋಡ್ರಿ. ಕಡೆ ಹಾಕ್ತೀನಿ ತಗೋ ಮೆಣಸಿನ್ಕಾಯಿ ಕಾಂಬಿನೇಷನ್ ಮತ್ತು ಅವರು ಕಾಂಬಿನೇಷನ್ ಅವ ಹೇಳ್ಕೊತಾವ್ರೆ ಅಂತೇಳಿ ಕೊಡ್ಲಿದ್ದೀನಿ. ಅದಾದ್ಮೇಲೆ ಫ್ರೆಂಡ್ಸ್ ನಮ್ಮದು ಅಂದ್ರೆ ನಮ್ಮದಲ್ಲ, ನಮ್ಮ ಮನೆ ಕಡೆ ಅಂದರೆ ದೊಡ್ಡ ಮಲ್ಲಿಗೆ ಗಿಡ ಬೆಳಗತೈತಿ. ಅದು ಮಗ್ಗಿ ದೊಡ್ಡ ದೊಡ್ಡ ನಾವು ಮಸ್ತ್ ರೀ ಫ್ರೆಂಡ್ಸ ಬೆಳಿತಾವು. ನಂಗೆ ಭಾಳ ಇಷ್ಟ ಆಯ್ತು ರೀ ಅದನ್ನು ನೋಡಿದ ಕೂಡಲೇ ಬಂದ್ಬಿಟ್ಟು ನಂಗೆ ಭಾಳ ಇಷ್ಟ ಆಯ್ತು ರೀ ಅದು ಗಿಡ ಆದಮೇಲೆ. ಅದನ್ನೆಲ್ಲ ಆದಮೇಲೆ ಏನು ನೋಡಿರಿ ಮೆಣಸಿನ್ಕಾಯಿ ಹಾಕಿ ನೋಡಿರಿ ಎಲ್ಲ ಅದಾವ್ರಿ ಫ್ರೆಂಡ್ಸ್, ಜಗ್ಗದವ್ರಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ನಿನ್ನೆ ಕಿರಾಣಿ ಅದನ್ನು ಇದನ್ನು ನಂದ್ಬಿಟ್ಟು ತಂದೇವಿ ಅಂತಲೇ ಹೇಳ್ಬೋದು. ನೋಡೋಣ ಏನಾಗುತ್ತೆ ಇನ್ನು ಈ ಬ್ಲಾಗ್ ಒಳಗೆ ನೋಡೋಣಂತ್ರಿ ಇನ್ನು ಏನೇನು ಆಗುತ್ತೆ ಏನೇನಿಲ್ಲ ಅಂತ. ನಿನ್ನೆ ಬಂತು ಏನೇನು ಪರ್ಚೇಸ್ ಮಾಡಿದ್ವಿ ಏನೇನಿಲ್ಲ ಅದನ್ನೆಲ್ಲ ಈ ಬ್ಲಾಗ್ ಒಳಗೆ ನಾನು ಏನು ಮಾಡ್ತೀನಂದರೆ ಶೇರ್ ಮಾಡ್ತೀನಂದರೆ ಫಸ್ಟ್ ಬಂದ್ಬಿಟ್ಟು ನಾನು ನನ್ನ ರಿಸಲ್ಟ್ ಆಗಿರ್ಬೋದು, ಅದು ಏಪ್ರಿಲ್ 10 ಅಲ್ಲಿದ ನಾನು ತೋರಿಸ್ತೇನೆ ನಿಮಗೆ ರಿಸಲ್ಟ್. ತೋರ್ಸೋಕೆ ಅಷ್ಟೊಂದು ಇದು ಅನ್ಸಲ್ಲ, ಹಂಗಾಗ್ಬಿಟ್ಟು ತೋರಿಸಿಲ್ಲ. ನೋಡಿ ತೋರಿಸ್ತೀನಿ, ಬಿಡೋದಾಗಿಲ್ಲ ಬಿಡದೇನಿ. ಇದೆ ನೋಡಿರಿ ನನ್ನ ಪ್ರೋಗ್ರೆಸ್ ಕಾರ್ಡ್. ಇಲ್ಲಿ 2 ಲೈಟ್ ಐತ್ರಿ ಫ್ರೆಂಡ್ಸ್. ಒಂದು ಲೈಟು ಹಂಗೆ ಹಿಂದಲ್ ಬಾಕಲ್ದಾಗ ಸುಮ್ಮನೆ ರಾತ್ರಿ ಎದಕ್ಕಂತ ಎದಕ್ಕೆ ಬೇಕಂತ ಹೇಳ್ಕೊಂಡು ಹಿಂದಲ್ ಬಾಕಲ್ದಾಗ ಆಗೈತಿ. ಹಂಗೆ ಒಂದೇ ಲೈಟ್ ಅವೈಲೇಬಲ್ ಇರೋದು. ಸ್ವಲ್ಪ ಡೋರ್ ಹಾಕ್ತೀನಿ ಅದಕ್ಕೆ ಟಿವಿನ ಆದ್ರೆ ಸ್ವಲ್ಪ ಸೌಂಡು ಅದು ಇದಾಗುತ್ತೆ ಅಂತ ಹೇಳ್ಕೊಂಡ್ಬಿಟ್ಟು ನಾನು ಡೋರ್ ಹಾಕ್ತೀನಿ. ಪಪ್ಪಾನು ಬೆಳಗ್ಗೆನ ಹೋಗಿವ್ರಿ ಹೋಗ್ಬಾರ್ರಿ ಇದಕ್ಕೆ ಬಾದಾಮಿ ಗಣ್ಣೆಲ್ಲ ಹಾಗಾಗಿ ಏನೇನು ತಂದೀವಿ ಏನೇನನ್ನು ಪರ್ಚೇಸ್ ಮಾಡೀವಿ ಅಂತ ಹೇಳ್ಕೊಂಬಿಟ್ಟು ತೋರಿಸ್ತೇನಂತ. ಅದು ಡೈಲಿ ವೇರ್ ಡ್ರೆಸ್ಸಸ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು ರೀ ಫ್ರೆಂಡ್ಸ. ಅದನ್ನೆಲ್ಲ ವಾಟ್ ಎವರ್ ವಿ ಶಾಪ್ನ ಎಸ್ಟರ್ಡೇ ದಟ್ ಐ ವಿಲ್ ಶೋ ನಾವು. ಕಿಚನ್ ಯುಟೆನ್ಸಿಲ್ಸ್ ಅವೆಲ್ಲ ಅದು ಒಂದೇ ತೋರಿಸ್ತೇನೆ ರೀ. ಸ್ವಲ್ಪ ಶೆಕೆ ಒಂದು ಆಗತ್ತೆ ರೀ ಫ್ರೆಂಡ್ಸ್ ಈ ರೂಮ್ ಒಳಗೆ. ಆ ಸೈಡ್ ಅಂದ್ರೆ ಫ್ಯಾನ್ ಇರುತ್ತೆ, ಅಂದರೂ ಇದೇ ರೂಮ್ ಒಳಗೆ ಬರ್ತೀನಿ ರೀ ನಾನು. ನಂಗೆ ಭಾಳ ಇಷ್ಟ ರೀ ಫ್ರೆಂಡ್ಸ್. ಈ ಮನೆಗೆ ಬಂದೀನಿ. ಈ ರೂಮರ ಭಾಳ ಇಷ್ಟ ಅಂದ್ರೆ ಭಾಳ ಆಗಿತ್ತು. ಈಗ ನೀವು ನೋಡ್ತಿರ್ಬೋದು ನಾ ಒಂದು ಡ್ರೆಸ್ ಹಾಕ್ಕೊಂಡೇನಿ. ಅದೊಂದು ಟೈಪ್ ನೈಟ್ ಡ್ರೆಸ್ ಅಂತಲೇ ಹೇಳ್ಬೋದು. ಒಂದು ಟೈಪ್ ಅಲ್ಲ ನೈಟ್ ಡ್ರೆಸ್ಸೇ ರೀ ಇದು. ಏನು ಪಿ ಇವಳು ಹೆಂಗೆ ಬೇಕು ಹಂಗೆ ಹೇಳಿ ತಗೊಂತೀರಿ ಇಲ್ಲ, ನೈಟ್ ಡ್ರೆಸ್ಸಾ ನೋಡ್ತಿರ್ಬೋದು ನೀವು ಹಾಕ್ಕೊಂಡಿವ್ನಿ. ಇದು ಬಂದ್ಬಿಟ್ಟು ನಾನು ನಿನ್ನೆ ಎಸ್ಟರ್ಡೇ ಇದನ್ನು ನಾನು ಪರ್ಚೇಸ. ಓಕೆ, ಇದೊಂದನ್ನು ನಾನು ಏನು ಮಾಡ್ಕೊಂಡೆ ಅಂದರೆ ಪರ್ಚೇಸ್ ಮಾಡಿಕೊಂಡೆ. ಓಕೆ, ನೋಡ್ತಿರ್ಬೋದು ಭಾಳ ಕಂಫರ್ಟೇಬಲ್ ಐತಿ. ಅದಾದಮೇಲೆ ಕ್ವಾಲಿಟಿನೂ ಅದ, ಎಲ್ಲದು ಅದ ಅಂತಲೇ ಹೇಳ್ಬೋದು ರೀ. ಮಸ್ತ್ ಅಂದ್ರೆ ಮಸ್ತ್ ಕ್ವಾಲಿಟಿ ಅದ, ಎಲ್ಲ ಥರದ ಇದು ಐತ್ರಿ. ಓಕೆ, ನೋಡ್ತಿರ್ಬೋದು ನೀವು ಎಷ್ಟು ಚಂದ ಅದ ಅಂದ್ರೆ ಡ್ರೆಸ್ಸು ಭಾಳ ಕಂಫರ್ಟೇಬಲ್ ಐತಿ. ಫಸ್ಟ್ ಟೈಮ್ ನಾ ಈ ಡ್ರೆಸ್ನ ವೇರ್ ಮಾಡ್ತಿರೋದು ಅಂತಲೇ ಹೇಳ್ತೀನಿ. ತೋರಿಸ್ತೇನಂತ ಇನ್ನೂ ಜಗ್ಗಿದಾವ್ರಿ ತೋರಿಸು ಬರ್ರಿ. ಇಲ್ಲೇ ಸ್ವಲ್ಪ ಮನೆ ಬೆಳಗ್ಗೆ ನೋಡ್ತಿರ್ಬೋದು ನೀವು ಎಷ್ಟು ಕಂಫರ್ಟೇಬಲ್ ಐತಿ, ಎಷ್ಟು ಇದು ಐತೆ ಅಂಥೇಳಿ. ಓಕೆ, ಇದು ಒಂದು ಪೀಸನ್ನು ತೊಗೊಂಡೆ. ಇಂಥವು 2 ಪೀಸಾಗಿ ತೊಗೊಂಡೇನಿ. ಒಂದು ಬ್ಲೂ ಇಲ್ಲಿ ಹಾಕ್ಕೊಂಡಿರೋದು ಸ್ವಲ್ಪ ಡಾರ್ಕ್ ಟೈಪ್ ಐತ್ರಿ ಇದು. ಇದಾದಮೇಲೆ ಇದು ಅಂತ ಪಿಂಕ್ ಶೈಲಿಶ್ ಒಳಗೆ ಐತ್ರಿ. ಇದು ಸ್ವಲ್ಪ ಡಿಸೈನ್ ಬಂದ್ಬಿಟ್ಟು ಮಸ್ತ್ ಅದ ರೀ ಇದು. ಅದಾದ ನೋಡ್ತಿರ್ಬೋದಲ್ಲ ನೀವು, ಹಿಂದೆ ಈ ರೀತಿ ಬರುತ್ತೆ ರೀ ಫ್ರೆಂಡ್ಸ್ ಅದು ಪೀಸ. ಇದನ್ನೆಲ್ಲ ಆರ್ಡರ್ ಮಾಡಿದ್ದಲ್ಲ ನಿಮ್ಗೆ ಲಿಂಕ್ ಆಗಿಬಿಡ್ತಿದೆ. ಫಸ್ಟ್ ಆಫ್ ಆಲ್ ಇದು ಆರ್ಡರ್ ಮಾಡಿದ್ದಲ್ಲ, ಇಲ್ಲೇ ನಾಕೋಡ್ ಶಾಪ್ ಅಂತ ಐತಿ, ಅಲ್ಲೇನ ಇದನ್ನು ಪರ್ಚೇಸ್ ಮಾಡಿಕೊಂಡೆ. ನೋಡ್ತಿರ್ಬೋದು ನೀವು ಇಷ್ಟು ಕಲರ್ ಡಾರ್ಕಾಗಿ ಇಷ್ಟು ಮಸ್ತಾಗಿ ಬಂದಿರ್ಬೋದು. ಇಲ್ಲಿನೂ ಡಾರ್ಕ್ ಕಲರ್ ಮಸ್ತ್
ಒಳಗೆ ಬಂದೈತ್ರಿ. ಇದೊಂದು ಪೀಸ. ಓಕೆ, ಇನ್ನು ನಮ್ಮ ತಮ್ಮಗಿರ್ಬೋದು, ಯಾರಿಗಾದರೂ ಆಗಿರ್ಬೋದು, ಈ ರೀತಿಯಾಗಿ ನಮ್ಮ ತಮ್ಮಾಗಿದೆ. ಇದು ಬಂದ್ಬಿಟ್ಟು ಹಾಫ್ 3/4 ಹಾಫ್ 100 ಟೈಪಲ್ಲಿ ನೋಡ್ತಿರ್ಬೋದು ನೀವು. ಇದನ್ನೆಲ್ಲ ಪರ್ಚೇಸ್ ಮಾಡಿದೆ. ಒಂದಿಷ್ಟು ರಿಟರ್ನ್ ಮಾಡಿಬಿಟ್ಟು ಕಳ್ಸೇನ್ರಿ. ಯಾಕಂದ್ರೆ ಅವು ಸ್ವಲ್ಪ ಏನಾಯ್ತಂದ್ರೆ ಸ್ವಲ್ಪ ಇದು ಆಗಿತ್ತು ರೀ, ಫಿಟ್ ಆಗಿರ್ಬೋದು, ಅದಾದಮೇಲೆ ಲೂಸ್ ಆಗಿರ್ಬೋದು, ಅದೆಲ್ಲ ಆಗ್ಲಿಕ್ಕಿತ್ತು. ಅದನ್ನು ಹೊಳೆ ಕಳ್ಸೇನ್ರಿ ನಾನು ಪಪ್ಪ ಹಂಗೆ ಹೇಳಿ. ಒಂದು 4 ಹೊಳೆ ಕಳ್ಸೇನಿ. ಅದಾದಮೇಲೆ 2 ಇಂಥವೇ, ಅದು ಬಟ್ ಅವು ಕಾಟನ್ ಅಲ್ಲ, ಸ್ವಲ್ಪ ಸಿಲ್ಕಿ ಟೈಪ್ ಐತ್ರಿ. ಅದನ್ನು ಹೊಳೆ ಕಳ್ಸೇನಂತ ಅದನ್ನ ನೋಡಿರಿ. ಈ ರೀತಿಯಾಗಿ ಬಂದೈತ್ರಿ. ಇದು ಎಲ್ಲದಕ್ಕೂ ಎಷ್ಟು ಸ್ಟೇಬಲ್ ಆಗೈತೆ ಅಂದರೆ ಅಷ್ಟು ಸ್ಟೇಬಲ್ ಐತಿ. ಅದಾದಮೇಲೆ 2 ಕಸೆ ಆಗಿರ್ಬೋದು. ಆಮೇಲೆ ಜೇಬಂದು ಐತಿ. ಇದ್ರ ಬಂದ್ಬಿಟ್ಟು ಪ್ರೈಸು ಒಂದಕ್ಕೆ ಇದು ಬಂದ್ಬಿಟ್ಟು 1200 ರೂಪೀಸ್. ಇದಕ್ಕೆ ನಾವು ಡಿಸ್ಕೌಂಟ್ ಮಾಡಿಬಿಟ್ಟು 800 ರೂಪೀಸ್ ಆಗದ್ರಿ ಇದು. ಆಮೇಲೆ ಇದು ನೈಟ್ ಡ್ರೆಸ್. ಇದು ಎಷ್ಟು ಅಂದರೆ ಇದು ಡಿಸ್ಕೌಂಟ್ 2 ಪೀಸ್ ತೊಗೊಂಡೇನು ರೀ ಫ್ರೆಂಡ್ಸ್. 2 ಪೀಸಿಗೆ ಎಷ್ಟು ಅಂದರೆ 1900 ರೂಪೀಸ್. ಓಕೆ, ಇಲ್ಲ ಇದೆ ನೋಡಿರಿ ಪೀಸಿಗೆ. ಅದೇ ನೋಡ್ತಿರ್ಬೋದಾ, ಇಷ್ಟ ಐತ್ರಿ ಇದಕ್ಕೆ. ಅದಾದಮೇಲೆ ಮಸ್ತ್ ಕ್ವಾಲಿಟಿ ಅದ. ನಂಗೆ ಭಾಳ ಇಷ್ಟ ಆಯ್ತು. ಪಪ್ಪಂಗೂ ಭಾಳ ಇಷ್ಟ ಆಯ್ತು, ಮಮ್ಮಿಗೂ. ನಿನ್ನೆ 4 ಜನ ಹೋಗಿ ಬಂದಿದ್ವಲ್ಲ, ಹಾಗಾಗಿ ಓಕೆ. ಸ್ವಲ್ಪ ಬನಿಯಾನ್ ತೊಗೊಂಡೈತಿ. ಇದು ಬಂದ್ಬಿಟ್ಟು ಯಾರಿಗಪ್ಪ ಅಂದರೆ ಒಂದು ಪೀಸಿಗೆ 135. ಓಕೆ, ಇದು 135. ಇದು ಬಂದ್ಬಿಟ್ಟು 160. ಇದು ಪಪ್ಪಂಗೆ ಏನೋ ಇದೆ. ಇದು ಪಪ್ಪಾಗ ಬನಿಯಾನ್ ತೊಗೊಂಡಾರಿ ಅವರು. ಒಂದಿಷ್ಟು 2 ಪೀಸ್ ಬನಿಯಾನ್ ತೊಗೊಂಡ್ರ. ಆಮೇಲೆ ಹಂಡ್ರು ಅವ್ರಿಗೆ ಏನೇನು ಬೇಕಲ್ಲ ಇನ್ನರ್ ಫಿಟ್ಸ್ ಅದನ್ನೆಲ್ಲ ತೊಗೊಂಡ್ರ. ಇದು ಬಂದ್ಬಿಟ್ಟು ರಾಮರಾಜ್ ಕ್ವಾಲಿಟಿ ಇದಾಗಿರುತ್ತೆ, ನೋಡ್ತಿರ್ಬೋದು ನೀವು. 85 ಅದ ರೀ. ಒಂದು ಹೇಳ್ತೀನಿ, ಸಾರಿ, ಇದು ಸ್ವಲ್ಪ ಕನ್ಫ್ಯೂಸ್ ಆತ. ಇದು ಬಂದ್ಬಿಟ್ಟು ಇದು ತಮ್ಮ ಅಂದ ಒಂದು ವೇರ್ ಮಾಡ್ಕೊಳ ನಿಮ್ಗೆ. ಇದು ತಮ್ಮ ಅಂದ ಬಂದ್ಬಿಟ್ಟು ಇದು ಪಪ್ಪ ಅಂದ. ಓಕೆ, ಇಬ್ಬರು ರಾಮರಾಜ ಸೆಟ್ಟಿಂದ ತೊಗೊಂಡವ್ರೆ, ನೋಡ್ತಿರ್ಬೋದು ನೀವು. ಸ್ವಲ್ಪ ಕ್ಲಿಯರಾಗಿ ಹಂಗವಲ್ದಿರಿ ಫ್ರೆಂಡ್ಸ್. ಇದು ಫೋನು ಸ್ವಲ್ಪ ಏನೋ ಆಗಿದೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಇಲ್ಲೊಂದು ಟಾಪ್ ಅದಾವ್ರಿ, ಒಂದಿಷ್ಟು ಟಾಪ್ ಐತಿ. ಓಕೆ, ಕಾಟನ್ ಕ್ಯಾಂಡಿ ಅಂತ ಹೇಳಿಬಿಟ್ಟು ನೋಡ್ರಿ ಎಷ್ಟು ಸ್ಟ್ರೆಚೇಬಲ್ ಐತಿ. ಅದಾದಮೇಲೆ ಉದ್ದನೂ ಐತಿ. ಎಷ್ಟು ಕರೆಕ್ಟಾಗಿ ಆಗ್ತದಂದ್ರೆ ಇದು ಸ್ವಲ್ಪ ಕಂಫರ್ಟೇಬಲ್ ಐತಿ, ನೋಡ್ತಿರ್ಬೋದು ನೀವು. ಇಷ್ಟು ಲೋಕರ್ ಐತಿ. ಇದ್ರೊಳಗೆ ಬಂದು ರಿಟರ್ನ್ ಮಾಡಿತ್ತು, ಅದು ಬಂದುಬಿಟ್ಟು ಕಲರ್ ಚೇಂಜ್ ಮಾಡೈತಿ ಅಂತಲೇ ಹೇಳ್ಬೋದು. ಅದು ಕಲರ್ ನಮ್ಮ ತಮಗೆ ಇಷ್ಟ ಆಗಲಿ ಅಂತ ಹಾಗಾಗಿ ಅದನ್ನು ರಿಟರ್ನ್ ಮಾಡಿ ತೊಗೊಂಬಂದಾರ. ಆದರೆ ಇನ್ನೊಂದು 4 ಕಳಿಸಿದ್ದು ಸ್ಟಾಕ್ ಅದು ಆ ಸೈಜಿಂದು ಸ್ವಲ್ಪ ಕ್ಯಾನ್ಸಲ್ ಆಗೈತಿ ರೀ ಅಂದ್ರೆ, ಹಾಗಾಗಿ ನಾಳೆ ಬರೀ ಕೊಡ್ತೀವಿ ಅಂದಾರ. ಇವತ್ತು ಬದಾಮಿ ಬರಲ್ಲ, ಹಂಗಾಗಿ ಕೊಡೋಕ್ಕಾಗಲಿಲ್ಲ, ಇಸ್ಕೊಳಕ್ಕಾಗಲಿಲ್ಲ. ಬಂದಿಂದ ಹೊಕ್ಕಿನ ಅಂದಾರ ಪಪ್ಪ ಅಂತಲೇ ಹೇಳ್ಬೋದು. ಇದು ಒಂದು ಡ್ರೆಸ್ ರೀ. ಓಕೆ, ಇದೊಂದು ಡ್ರೆಸ್ ಬ್ಲೂ ಅಂತ ಈ ಕಲರ್ ಅಂತ ಹೇಳ್ಕೊಬೋದು. ಸ್ವಲ್ಪ ಡಾರ್ಕ್ ಐತ್ರಿ ಇದಕ್ಕಿಂತ. ಈ ರೀತಿಯಾದ ಒಂದು ಡ್ರೆಸ್ ತೊಗೊಂಡ್ರೆ ಇವೆಲ್ಲ ಡೈಲಿ ವೇರಿಗೆ. ಓಕೆ, ಇವೆಲ್ಲ ಡೈಲಿ ವೇರಿಗೆ ನನ್ನ ಔಟ್ಫಿಟ್ಸ್ ಆಗಿರ್ಬೋದು. ನಾನು ಅದ್ರದ್ದು ಒಂದು ಬ್ಲಾಗ್ ಮಾಡ್ತೀನಂತ. ಇನ್ನು ಬಂದ್ಬಿಟ್ಟು ಇಷ್ಟೇ. ಒಂದಿಷ್ಟು ಸ್ವಲ್ಪ ರಿಟರ್ನ್ ಮಾಡಿ ಆರ್ಡ್ರಲ್ಲ ಒಂದು ಕುರ್ತಾನ ಆರ್ಡ್ರ್ ಮಾಡ್ಯಾರ ಮಮ್ಮಿ ನನಗೋಸ್ಕರ ಅಂತ ಹೇಳ್ಕೊಂಡ್ಬಿಟ್ಟು. ಇದ್ರೊಳಗೆ ಒಂದು 5 ರಿಟರ್ನ್ ಹಾಕೇನಂದೆಲ್ಲ, ಅಷ್ಟೇ. ಅದಾದ್ಮೇಲೆ ನಾನು ನಿಮ್ಗೆ ಏನಂದೆ ಕಿಚನ್ ಯೂಟೆನ್ಸಿಲ್ ಅಂದೆಲ್ಲ. ಓಕೆ, ತೋರಿಸ್ತೀನಂತ ತೋರಿಸ್ತೇನೆ. ಓಕೆ ಫ್ರೆಂಡ್ಸ, ಇದು ಬಂದ್ಬಿಟ್ಟು ಒಂದೇ ಕಿಚನ್ ಯೂಟೆನ್ಸಿಲ್ ತೊಗೊಂಡಿದ್ದು. ನಾವೇನಾದರೂ ವಿಶಾಲ್ ಮಾರ್ಟಿಗೆ ಅಲ್ಲೇ ಹೋಗಿದ್ವಿ ಅಂದರೆ ಜಾಸ್ತಿನ ತೊಗೊತಿದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮದು ಸ್ಮಾಲ್ ಮಿಕ್ಸಿ ಜಾರ ಇದ್ದಿದ್ದಿಲ್ಲ ರೀ, ಅದು ಸಣ್ಣದು ಇದ್ದಿದ್ದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ತೊಗೊಂಡಿತ್ತು. ಇದು ಬಂದ್ಬಿಟ್ಟು 200 ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಿದ್ದು ಅವರು ಹೇಳಿದ್ದು ನಮಗೆ 250. ಓಕೆ, ನಾವು ಮಾಡಿದ್ದು ರೇಟ್ ಬಂದ್ಬಿಟ್ಟು ಎಷ್ಟೈತೆ ಅಂದ್ರೆ ಅದು 230 ಮಾಡೇವ್ರಿ ಸಮಥಿಂಗ್. ನೋಡ್ತಿರ್ಬೋದು ಎಷ್ಟು ಅಂದರೆ ಎಷ್ಟು ಕ್ವಾಲಿಟಿ ಇದೆ ಅಂದರೆ. ನಾವು ಹೇಳಿದ್ವಿ ಅವ್ರಿಗೆ ಯಾವುದೋ ಒಂದು ಇದನ್ನು ತೋರಿಸಿದ್ರು ಅವರು. ನಾವಂದ್ವಿ ಇಲ್ಲ ನಮ್ಗೆ ಅಮೂಲ್ ಗೋಲ್ಡ್ದು ಕೊಟ್ಬಿಡ್ರಿ ಅಂದ್ವಿ. ಹಾಗಾಗಿ ಅಮೂಲ್ ಗೋಲ್ಡ್ದು ಕೊಟ್ಟಾರ. ಮಸ್ತದ್ರಿ ಒಳಗೆ. ಅವ್ರು ಹೇಳಿದ್ರೆ ನಿಮಗೆ ಏನಾದರೂ ಆದರೆ ಸ್ವಲ್ಪ ರಿಟರ್ನ್ ಮಾಡ್ಬೋದು ಅಂದ್ರೆ ಇದು ನೋಡಿರಿ
ಹೆಂಗಿದೆ ಅಂದರೆ ಇದು ಭಾಳ ಫಿಟ್ಟೂ ಆಗುತ್ತೆ. ನೋಡ್ಬೇಕಾ ಅವ್ರು ಏನಂದ್ರೆ ಅಂದರೆ ಇದನ್ನು ಯೂಸ್ ಮಾಡಿದ್ರೆ ಜಾಸ್ತಿ ಸ್ಟಾಕ್ಸ್ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ರುಬ್ರಿ ಅಂತ ಹೇಳ್ಕೊಂಬಿಟ್ಟು ಹೇಳಿದ್ರು. ಮಸ್ತ್ ಐತ್ರಿ ಅಂದರು. ಇರಲಿ ಅಂತ ಹೇಳ್ಕೊಂಬಿಟ್ಟು ತೊಗೊಂಬಂದ್ವಿ. ಆಮೇಲೆ ಒಂದಿಷ್ಟು ಕಿರಾಣಿ ಆಗಿರ್ಬೋದು ಇದನ್ನು ತಂದೀವಿ. ಇದು ಬಂದ್ಬಿಟ್ಟು ನಿನ್ನೆನೇ ತೊಗೊಂಡಿತ್ತು ಡ್ರೆಸ್ ನಿನ್ನೆದ ನೋಡ್ತಿರ್ಬೋದು ನೀವು. ಇದನ್ನೊಂದು ಕಿಚನ್ ಯುಟೆನ್ಸಿಲ್ ತೊಗೊಂಬಂದಿದ್ವಿ. ಜಾರ ಇದು ನಾ ಹೇಳಿದ್ನಲ್ಲ 230 rupees. ಒಂದು ಬುಲೆಟ್ ಮಿಕ್ಸಿ ಜಾರ್ ಅಂತ ಹೇಳ್ಕೊಂಬಿಟ್ಟು ಒಂದು ಆರ್ಡರ್ ಮಾಡೀವಿ. ಅದನ್ನೊಂದು ಮಾಡೀವಿ. ಆಮೇಲೆ ಒಂದು ಆ ಕುರ್ತಾ ಸೆಟ್ ಬಂದಿದ್ದ ನಿಮ್ಗೆ ಇಷ್ಟ ಆದರೆ ನಾ ಅದನ್ನು ಲಿಂಕನ್ನು ಹಾಕ್ತೇನಂತ್ರಿ. ನೋಡ್ತಿರ್ಬೋದು ನೀವು. ಮಸ್ತ್ ಇದ್ರಿ ಅಂದರು ಕ್ವಾಲಿಟಿ. ನೌ ದ ಟೈಮ್ ಟು ರಿವೀಲ್ ದ ರಿಸಲ್ಟ್. ಓಕೆ ನಾನು ಎಷ್ಟೋ ದಿವಸದ ನಂತರ ಒಳ್ಳೆ ಹೇಳೈತಿದ್ದೆ ರಿಸಲ್ಟ್ ಅಂತೇಳಿ ಅಂತ ಹೇಳ್ಕೊಂಬಿಟ್ಟು ಹೇಳೈತಿದ್ದೆ. ಹಾಗಾಗಿ ಅದನ್ನು ರಿವೀಲ್ ಮಾಡೋಣ ಅಂತ ಹೇಳ್ಕೊಂಬಿಟ್ಟು ಫಸ್ಟ್ ಟರ್ಮಿಂದ ಹೇಳೋಣ ಅಂಥೇಳಿ ಫಸ್ಟ್ ಟರ್ಮಿಂದ ಹೇಳ್ತೀನಿ ರೀ ನಿಮಗೆ. ಇದು ಬಂದ್ಬಿಟ್ಟು ನಮ್ಮ ಸ್ಕೂಲ್ ಒಳಗೆ ಎಲ್ಲದು ನಮ್ಮ ಸ್ಕೂಲ್ ಬಂದ್ಬಿಟ್ಟು ಬಾಲ ವಿನಾಯಕ್ ವಿದ್ಯಾನಿಕೇತನ ಅಂತ ಹೇಳ್ಕೊಂಡ್ಬಿಟ್ಟು ಇದ್ರೊಳಗೆ ಏನೇನೈತೆ ಅಂದ್ರೆ ಫಸ್ಟ್ ಆಫ್ ಆಲ್ ಇದ್ರೊಳಗೆ ಪಿರಿಯಾಡಿಕ್ ಟೆಸ್ಟ್. ಓಕೆ, ಅಸೈನ್ಮೆಂಟ್ ಆಗಿರ್ಬೋದು, ಪ್ರಾಜೆಕ್ಟ್ ಆಗಿರ್ಬೋದು, ಯಾವುದೇ ಎಲ್ಲದನ್ನು ಇಂಪ್ರೂವ್ ಮಾಡ್ಕೊಂಡಿತ್ತು. ಪ್ರೊಫಿಷಿಯಲ್ ಅಂದ್ರೆ ನಮ್ಗೆ ಸ್ಪೀಕಿಂಗ್ ಟೆಸ್ಟ್ ಆಗಿರ್ಬೋದು, ಇದನ್ನು ಅಂತ ಹೇಳ್ಕೊಂಡು ಕಂಡಕ್ಟ್ ಮಾಡಿರ್ತಾರೆ. ಅದಾದಮೇಲೆ ಸಬ್ಜೆಕ್ಟ್ ಎನ್ರಿಚ್ಮೆಂಟ್, ರೀಡಿಂಗ್ ಟೆಸ್ಟ್ ಆಗಿರ್ಬೋದು, ಅದನ್ನಾಗಿರ್ಬೋದು. ಆಮೇಲೆ ಹಾಫ್ ಇಯರ್ಲಿ ಇದು ಮಿಡ್ ಟರ್ಮಿಂದ ಹೇಳಿದ್ದೀನಿ ರೀ. ನಾನು ಫಸ್ಟ್ ಅವಾಗೆಲ್ಲ ವಿಡಿಯೋ ಮಾಡೋದು ಕಮ್ಮಿ ಇತ್ತು, ಹಾಗಾಗಿ ಈಗ ಮಿಡ್ ಟರ್ಮಿಂದ ಸೇರಿಸ್ಕೊಂಡ್ಬಿಟ್ಟು ಹೇಳಿರ್ತೀನಿ. ಓಕೆ, 8ಗೆ ನಾನು ಎಷ್ಟೆಷ್ಟು ತೊಗೊಂಡಿನಿ ನಾ ಹೇಳ್ತೀನಂತ. ಸ್ವಲ್ಪ ಡೌನ್ ಆಗೈತ್ರಿ, ಒಂದೊಂದು ಕಮ್ಮಿ ಆಗೈತಿ ನೋಡ್ಕೊಂಬಿಟ್ಟು ಹೇಳ್ತೀನಿ. ಇದ್ರೊಳಗೆ ಡೌನ್ ಆಗಿದೆ ಅಂದ್ರೆ ನಾ ಸೈನ್ಸ್ನ ಇಂಪ್ರೂವ್ ಮಾಡ್ಕೊಳ್ತೇನೆ ಅಂತ ನೋಡ್ಕೊಂಬಿಡ್ರಿ, ಎಷ್ಟು ಹೇಳ್ತೇನೆ ಅಂತ. ಫಸ್ಟ್ ಬಂದ್ಬಿಟ್ಟು ಹಾಫ್ ಇಯರ್ಲಿ ಅಂತ ಹೇಳ್ಕೊಂಬಿಟ್ಟು ಹೇಳಿರ್ತೇನೆ. ಫಸ್ಟ್ ಬಂದ್ಬಿಟ್ಟು ಬರೀ 8ಗೆ ಎಷ್ಟು ತೊಗೊಂಡಿನಿ ಅಂತ ಹೇಳ್ತೀನಿ. ಫಸ್ಟ್ ಸಬ್ಜೆಕ್ಟ್ ಇಂಗ್ಲೀಷ್ ಎಷ್ಟು ತೊಗೊಂಡಿನಿ ಅಂದರೆ 62.5 ಅಂದರೆ 63 ತೊಗೊಂಡೇನಿ. ಸ್ವಲ್ಪ ಕಮ್ಮಿ ಆಯಿತು. ಅದಾದಮೇಲೆ ನನ್ನ ಮಿಸ್ಟೇಕ್ ಎಲ್ಲೆಲ್ಲ ಅಂತಲೂ ಹೇಳ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ. ಓಕೆ, ಇದು 63 ಏನು ತೊಗೊಂಡಿಲ್ಲ ಅಂದರೆ ಸಮಥಿಂಗ್ 62.5. ಇದನ್ನು ಏನು ತೊಗೊಂಡೇನಲ್ಲ ರೀ, ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ಸ್ ಆಗಿರ್ಬೋದು, ಗ್ರಾಮೆಟಿಕಲ್ ಎರರ್ ಆಗಿರ್ಬೋದು, ಎಲ್ಲೆಲ್ಲನೂ ಹೋಗ್ಯದ. ಅಲ್ಲಿದು ಒಂದಿಷ್ಟು ಮಿಸ್ಟೇಕ್ಸ್ ಒಳಗೆ ಇದಾಗೈತಿ. 100ಗೆ ಬಂದುಬಿಟ್ಟು 80. ಓಕೆ, 60 ಇಂಗ್ಲೀಷ್ಗೆ 80 ಬಂದೈತಿ. ಗ್ರೇಡ್ B1. ನಮ್ಮ ಸ್ಕೂಲೊಳಗೆ ನಾವೇನು ಮಾಡ್ತೀವಿ ಅಂದರೆ ಗ್ರೇಡ್ ಯಾವ ಪ್ರಕಾರವಾಗಿ ಕೊಡ್ತೇವೆ ಅಂತ ಹೇಳ್ಕೊಂಡ್ಬಿಟ್ರೆ ಇಲ್ಲಿ ನೋಡಿರಿ, ಗ್ರೇಡ್ B1 ಅಂದರೆ 71 80. ಓಕೆ, B1 ಆಗಿದ್ರಿ. ಮತ್ತು ಕನ್ನಡ ಪಿರಿಯಾಡಿಕ್ ಟೆಸ್ಟ್ ಒಳಗಡೆ 9.8. ಪ್ರೊಫಿಷಿಯಲ್ ಇದು ಏನ್ರಿ ಅದು ಸ್ಪೀಕಿಂಗ್ ಟೆಸ್ಟ್ ಒಳಗಡೆ 5 ಮಾರ್ಕ್ಸಿಂದ ಇರುತ್ತೆ. ಇಂಟರ್ನಲ್ 5 ಮಾರ್ಕ್ಸ್ ಕೊಟ್ಟವ್ರ ಫುಲ್ಲ. ಸಬ್ಜೆಕ್ಟ್ ಎನ್ರಿಚ್ಮೆಂಟ್ ಸ್ಪೀಕಿಂಗ್ ಟೆಸ್ಟ್ ಆಗಿರ್ಬೋದು, ಇದು ರೀಡಿಂಗ್ ಟೆಸ್ಟ್ 5 ಔಟ್ ಕೊಟ್ಟವ್ರ. ಇದು 80ಗೆ ಬಂದ್ಬಿಟ್ಟು 73 ತೊಗೊಂಡೇನಿ. ಸ್ವಲ್ಪ ಅದರದ್ದು ಒಂದಿಷ್ಟು ಒತ್ತಕ್ಷರ ಆಗಿರ್ಬೋದು, ಎಲ್ಲೆಲ್ಲಾದರೂ ಸ್ವಲ್ಪ ಏನಾದರೂ ಮಿಸ್ಟೇಕ್ಸ್ ಆಗಿರ್ಬೋದು ಅದರದಲ್ಲೇ ಹೋಗವ್ರಿ. ಆಮೇಲೆ 100ಗೆ 93 A1. ಇದರೊಳಗೆ A1 ಅಂದ್ರೆ ಏನು ರೀ, A1 ತೊಗೊಂಡು 91 to 100 ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ಹಿಂದಿ ರೀ ಫ್ರೆಂಡ್ಸ. ಹಿಂದಿ ಬಂದ್ಬಿಟ್ಟು ಪಿರಿಯಾಡಿಕ್ ಟೆಸ್ಟ್ 9.1 ಕೊಟ್ಟವ್ರ. ಇದು ಸ್ಪೀಕಿಂಗ್ ಟೆಸ್ಟ್ 4.9, 5 ಬಂದಿಲ್ಲ ಕರೆಕ್ಟ್. ರೀಡಿಂಗು 3.5 ಕೊಟ್ಟಾರ. ಹಾಗಾಗಿ ಓಕೆ, ಹಾಫ್ ಇಯರ್ಲಿ 80 ಮಾರ್ಕ್ಸ್ 72.5 ಅಂದರೆ 73. ಅದು ಟೋಟಲ್ 100 ಮಾರ್ಕ್ಸಿಗೆ 90 ಆಗೈತ್ರಿ. ಅದು ಬಂತು A2. ಇದು A2 ಅಂದರೆ ಎಷ್ಟು ಬರುತ್ತೆ ರೀ, 81 to 90 ಗ್ರೇಡ್ ಬರುತ್ತೆ ರೀ. ಈ ಸೈಡ್ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟವ್ರು ಅರ್ಧ. ಹಾಗಾಗಿ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಪಿರಿಯಾಡಿಕ್ 6.2. ಆಮೇಲೆ ಪ್ರೊಫೈಲಿಷನ್ 5 ಕರೆಕ್ಟ್ ಕೊಟ್ಟವರ. ಸಬ್ಜೆಕ್ಟ್ ಎನ್ರಿಚ್ಮೆಂಟ್ ಆಗಿರ್ಬೋದು, ಸಾಲ್ವ್ ಆಗಿರ್ಬೋದು 4.5, 8.5 ಎಲ್ಲರೂ ಹೋಗೋರ್ಬೋದು. ಆಮೇಲೆ ಇದಕ್ಕೆ ಬಂದುಬಿಟ್ಟು ಹಾಫ್ ಇಯರ್ಲಿ 60 ತೊಗೊಂಡೇನಿ. ಸ್ವಲ್ಪ ಬೇಜಾರನೂ ಆಗುತ್ತೆ, ಸ್ವಲ್ಪ ಹತ್ತಿಬಿಟ್ಟಿದ್ದೆ ನಾನು. ಆದರೂ ಮೂಲೆ ಅಂತ ತಿಳ್ಕೊಂಡ್ಬಿಟ್ಟು ಹೇಳ್ಕೊಂಡು 100ಕ್ಕೆ 73 B1. ಓಕೆ, B1 ಅಂದರೆ ಅದೇ 71 to 80.
ನೆಕ್ಸ್ಟ್ ಬಂದ್ಬಿಟ್ಟು ಸೈನ್ಸ್ ಪಿರಿಯಾಡಿಕ್ ಟೆಸ್ಟ್ 8.0 ಕೊಟ್ಟವ್ರ. ಇದು ಏನು ಇದು ಪ್ರೊಫೈಲಿಷನ್ 5 ಕೊಟ್ಟಾರ. ಸಬ್ಜೆಕ್ಟ್ ಎನ್ರಿಚ್ಮೆಂಟ್ ಅದು 5 ಕೊಟ್ಟವ್ರ. ಇದು ಹಾಫ್ ಇಯರ್ಲಿ, ಬಟ್ ಇದು ಬಂದ್ಬಿಟ್ಟು ಸ್ವಲ್ಪ ಚಿಕನ ಆಗತ್ತೆ ರೀ ಹೇಳಲಿಕ್ಕೆ. ಹಾಂ, ಇದು ಬಂದ್ಬಿಟ್ಟು ಸ್ವಲ್ಪ 50 ಬಿದ್ದೈತ್ರಿ. ಸ್ವಲ್ಪ ಮನ್ಯಾಗ ಬೈದಿದ್ರು, ಸುಮ್ಮ ಹತ್ತೂ ಹತ್ತಿದ್ದೆ, ಹೋಲ್ ಬಿಡಂತೆ. ಇದು ಬಂದ್ಬಿಟ್ಟು P2 61 ಆಗೈತಿ. ಸೈನ್ಸ್ ಬಂದ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಐತ್ರಿ. ಸೋಷಿಯಲ್ ಸೈನ್ಸ್ ಬಂದು ಪಿರಿಯಾಡಿಕ್ ಟೆಸ್ಟ್ 7.7 ಕೊಟ್ಟವ್ರ. ಓಕೆ, ಪ್ರೊಫೈಲಿಶ್ಮೆಂಟ್ ಅದು 4.9 ಕೊಟ್ಟರೆ, 0.5 ಎಲ್ಲ ಹೋಗಿತ್ತು ನಾವು ಗೊತ್ತಿಲ್ಲ. ಇದು ಬಂದ್ಬಿಟ್ಟು ಸಬ್ಜೆಕ್ಟ್ ಎನ್ರಿಚ್ಮೆಂಟ್ 5 ಔಟ್ ಆಫ್ 5 ಕೊಟ್ಟಾರ. ಹಾಫ್ ಇಯರ್ಲಿ 60 ತೊಗೊಂಡೇನಿ, ಅಂದ್ರೆ 60ಗೆ 71 ಅಂದರೆ B2 ಓಕೆ B2 ಆಗೈತೆ ರೀ. ಸಾರಿ 75 ರೀ ಅದ. B1 ಆಗೈತೆ ರೀ ಇದು. ಟೋಟಲ್ ನಮ್ಮದು ಸೇರಿಸಿ 600. ಆ 600 ಒಳಗೆ ನನಗೆ ಬಂದ್ಬಿಟ್ಟು 480 ಆಗೈತಿ. ಅಂದರೆ ಪರ್ಸಂಟೇಜ್ ಬಂದ್ಬಿಟ್ಟು 18 ಅಂತ. ಓಕೆ, ಫಸ್ಟ್ ಟರ್ಮಿಂದ ಆರ್ಟ್ ಎಜುಕೇಷನ್ ಆಗಿರ್ಬೋದು ಗ್ರೇಡ್ ಕೊಡ್ತಾರೆ. ಬಿ ಬಿದ್ದೈತಿ. ಕಂಪ್ಯೂಟ್ರ್ ಬಿನ ಫಿಸಿಕಲ್ ಎಜುಕೇಷನ್ ಅಂದರೆ P ಪಿರಿಯಡ್ ಆಗಿರ್ಬೋದು, ಅದು ಇದಾಗಿರ್ಬೋದು. ಅದು ಬಂದು A, ಡಿಸಿಪ್ಲಿನು A ಹಾಕೋರ. ವೇಟ್ ಬಂದ್ಬಿಟ್ಟು ನಂದು ಇಲ್ಲಿ ಹೋಗ್ತಿದ್ದಾರೆ. ಓಕೆ, ವೇಟ್ ಬಂದ್ಬಿಟ್ಟು 46 ಅದ. ಹೈಟ್ 148. ಆಮೇಲೆ ಫ್ರೆಂಡ್ಸ್, ಅಟೆಂಡೆನ್ಸ್ ಸ್ಕೂಲಿಗೆ ಪ್ರೆಸೆನ್ಸ್ ಆಗಿರ್ಬೋದು ಟೋಟಲ್ 200 ಎಷ್ಟು ಡೇಸ್ ಇರವ. ಟೋಟಲ್ ಅಷ್ಟು ಪ್ರೆಸೆಂಟ್ ಅದೀನಿ. 230ಗೆ 230 ಡೇಸು ಪ್ರೆಸೆಂಟ್ ಅದೀನಿ. ಓಕೆ, ಇದನ್ನು ಅರ್ಥ ಆತ ಅನ್ಕೊಳ್ತೀನಿ. ಈ ಒಂದು ಇದರದ್ದು ಮಿಡ್ ಟರ್ಮಿಂದು ಮುಗೀತ್ರಿ. ಈಗ ಆ್ಯನಿಮಲಿಂದ ಬಂದ್ಬಿಟ್ಟು ಆ್ಯನಿಮಲಿಂದ ಹೇಳ್ತೇನೆ ಅಂತ ನಿಮ್ಗೆ. ಪಿರಿಯಾಡಿಕ್ ಟೆಸ್ಟ್ ಇಂಗ್ಲೀಷ್ ಬಂದ್ಬಿಟ್ಟು 8.7, ಪ್ರೊಫೈಲ್ 4.8, ಸಬ್ಜೆಕ್ಟ್ ಎನ್ರಿಚ್ಮೆಂಟ್ 5.0 ಅಂದರೆ 5. ಆ್ಯನ್ಯುವಲ್ ಎಕ್ಸಾಮ್ ಇಂಗ್ಲೀಷ್ ಬಂದ್ಬಿಟ್ಟು 60 ಆಗೈತಿ. ಟೋಟಲ್ ಮಾರ್ಕ್ಸ್ 76 B1. ಓಕೆ, ಕನ್ನಡ ಬಂದ್ಬಿಟ್ಟು ಪಿರಿಯಾಡಿಕ್ ಇದು ಏನ್ರಿ ಪಿರಿಯಾಡಿಕ್ ಟೆಸ್ಟ್ ಬಂದ್ಬಿಟ್ಟು 9.8 ಆಗೈತಿ. ಪ್ರೊಫೈಲಿಶ್ಮೆಂಟ್ 5 ಕೊಟ್ಟವ್ರ. ಇದಾದಮೇಲೆ ಇದೇನು ರೀ ಸಬ್ಜೆಕ್ಟ್ ಎನ್ರಿಚ್ಮೆಂಟ್ 5. ಇದು ಆ್ಯನ್ಯುವಲಿ ಬಂದ್ಬಿಟ್ಟು 71.5 ಆಗೈತಿ 80ಗೆ. ಇದು ಟೋಟಲ್ ಮಾರ್ಕ್ಸ್ 100ಗೆ 91 A1. ಓಕೆ, ಈಗ ಹಿಂದಿ ಬಂದ್ಬಿಟ್ಟು ಪಿರಿಯಾಡಿಕ್ ಟೆಸ್ಟ್ 9.7 ಕೊಟ್ಟಾರ. ಪ್ರೊಫೈಲ್ ಮೆನ್ಷನ್ 5 ಕೊಟ್ಟವ್ರ. ಆಮೇಲೆ ಇದು ಸಬ್ಜೆಕ್ಟ್ ಎನ್ರಿಚ್ಮೆಂಟ್ 4.5. ಇನ್ 0.5 ಗೊತ್ತಿಲ್ಲ ಏನು ಮಾಡೋರಂತ. ಆ್ಯನ್ಯುವಲಿಗೆ 71.5 ತೊಗೊಂಡೇನಿ. ಇದು ಬಂದ್ಬಿಟ್ಟು ಟೋಟಲ್ ಮಾರ್ಕ್ಸ್ 100ಗೆ 98 ಅಂತಲೇ ಹೇಳ್ಬೋದು ಗ್ರೇಡು. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಪಿರಿಯಾಡಿಕ್ 8.4, ಪ್ರೊಫೈಷಿಯಲ್ 5, ಎನ್ರಿಚ್ಮೆಂಟ್ ಅದು 5ನ ಕೊಟ್ಟಾರ. ಆ್ಯನ್ಯುವಲಿಗೆ ಬಂದ್ಬಿಟ್ಟು ಇದು 60 ಆಗೈತಿ. ಫಸ್ಟ್ ನಮಗೆ ಏನಿತ್ತು ಅದೇ ಸೇಮ್ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ಗ್ರೇಡ್ ಬಂದ್ಬಿಟ್ಟು ಇದು B1. ಓಕೆ, ಮ್ಯಾಥಮೆಟಿಕ್ಸ್. ಸೈನ್ಸ್ ಬಂದ್ಬಿಟ್ಟು ಇದು 8.7 ಡಿಫ್ರೆನ್ಸ್ ಪಿರಿಯಾಡಿಕ್ ಟೆಸ್ಟಿಂದ. ಪ್ರೊಫೈಲ್ಮೆಂಟ್ 5, ಎನ್ರಿಚ್ಮೆಂಟು ಸಬ್ಜೆಕ್ಟ್ ಎನ್ರಿಚ್ಮೆಂಟ್ 4.5 ಎಲ್ಲೋದು ಗೊತ್ತಿಲ್ಲ. ಆ್ಯನ್ಯುವಲ್ ಬಂದ್ಬಿಟ್ಟು ಎಷ್ಟಂದರೆ ಇದು ಒಂದು 60 ತೊಗೊಂಡೇನಿ. ಟೋಟಲ್ ಮಾರ್ಕ್ಸ್ 72 ಮೀನ್ B2. ಓಕೆ, ಸೋಷಿಯಲ್ ರೀ ಫ್ರೆಂಡ್ಸ್ ಪಿರಿಯಾಡಿಕ್ 8.7 ಕೊಟ್ಟಾರಿ. ಇದು ಪ್ರೊಫೈಲ್ ಎನ್ರಿಚ್ಮೆಂಟು 4.9 ಕೊಟ್ಟವ್ರ. ಓಕೆ, 4.9 ಕೊಟ್ಟಾರ. ಅದಾದಮೇಲೆ ಇದು ಸಬ್ಜೆಕ್ಟ್ ಎನ್ರಿಚ್ಮೆಂಟ್ 5 ಕೊಟ್ಟಾರ. ಟೋಟಲ್ ಮಾರ್ಕ್ಸ್ 60. ಇದು 60ನ 78 B1. ಈ ರೀತಿಯಾಗಿ ನಾನು ಇದು ಮಾಡಿಕೊಂಡೆ. ಅದಾದಮೇಲೆ ಆರ್ಟ್ ಎಜುಕೇಷನ್ ಬಂದು C ಕೊಟ್ಟಾರ, ಅಂತ ಇನ್ಕ್ರೀಸ್ ಆಗಿಬಿಡುತ್ತೆ. ಕಂಪ್ಯೂಟರ್ B ನ 80, ಫಿಸಿಕಲ್ ಎಜುಕೇಷನ್ P A, ಡಿಸಿಪ್ಲಿನ್ A ಕೊಟ್ಟಾರ. ವೇಟ್ ಬಂದ್ಬಿಟ್ಟು ಸ್ವಲ್ಪ 1 kg ಜಾಸ್ತಿಗಿದೆ. 42 ಅಂತ ನೋಡಿರಿ 47. ಹೈಟ್ ಬಂದ್ಬಿಟ್ಟು 149. ನಾನು ಪ್ರೆಸೆಂಟ್ ಟೋಟಲ್ ಅಟೆಂಡೆನ್ಸ್ ಫಾರ್ ಲರ್ನರ್ ಎಷ್ಟು ಇರ್ತೈತಿ ರೀ. ಟೋಟಲ್ ಡೇಸ್ ನಮ್ಮ ಸ್ಕೂಲ್ 230. ಅದ್ರೊಳಗೆ ನಾ ವರ್ಕ್ ಮಾಡಿ ಡೇಸ್ ಅಂದ್ರೆ 230ನ. ಇದು ಬಂದ್ಬಿಟ್ಟು ಇಷ್ಟು ನಂದು ಪ್ರೊಫೈಲ್ ಆಗಿರುತ್ತೆ, ಅಂದರೆ ರಿಸಲ್ಟ್ ಡೇಸ್ ಆಗಿರುತ್ತೆ.
ಇಷ್ಟು ದಿವಸ ಬರೀ ಹೇಳ್ತಿದ್ದೆ ರಿಲೀಸ್ ಮಾಡ್ತೀನಿ ರಿವೀಲ್ ಮಾಡ್ತೀನಿ ಅಂತ. ಫೈನಲಿ ಇವತ್ತು ರಿಸಲ್ಟಿನ ರಿವೀಲ್ ಮಾಡೀನಿ. ನಿಮಗೆ ನನ್ನ ಪರ್ಸೆಂಟೇಜ್ ಬಗ್ಗೆ ಏನು ಅನಿಸೈತಿ ಅದನ್ನು ನೀವು ಕನ್ವೇನೂ ಮಾಡ್ಕೊಳ್ಬೋದು. ಈಗ ಬಂದ್ಬಿಟ್ಟು ಟೈಮ್ 1:30 2 o'clockನ ಆಗಿರ್ಬೋದು, ನೋಡ್ಬೇಕಾ. ಇಷ್ಟೆಲ್ಲ ಶಾಪಿಂಗ್ ಮಾಡೀವಿ. ಅದಾದಮೇಲೆ ಒಂದಿಷ್ಟು ರಿಟರ್ನ್ ಮಾಡಿದ್ದು ಅದಾವು. ಆ ರಿಟರ್ನ್ ಮಾಡಿ ತಂದಿದ್ದನ್ನ ತೋರಿಸ್ತೇನೆ ಅಂತ ನಿಮಗೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನಿಮಗೆ LIC ಬಗ್ಗೆ ಹೇಳಿದ್ದೆ ನಾನಾದರೂ. ಓಕೆ, ನಾನು ನಿಮಗೆ ಏನು ಮಾಡೀನಂದರೆ ಈ LIC ಬಗ್ಗೆ ಹೇಳಿರ್ತೇನೆ. ಪ್ಲೀಸ್ ಇದನ್ನೊಂದು ಕಾಂಟ್ಯಾಕ್ಟ್ ಮಾಡಿರಿ ಆ ನಂಬರ್ನ 9741619377. ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ, 9741619377. ಈ ಫೋನ್ ನಂಬರ್ಗೆ ನೀವು ಡಯಲ್ ಮಾಡಿದರೆ ನೀವು ಬೇಕಾದಷ್ಟು ಇನ್ಫಾರ್ಮೇಷನ್ನು ಸಿಗುತ್ತೆ ಅಂತ ಹೇಳ್ಕೊಂಡ್ಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಅದಾದಮೇಲೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿಕ್ಕಿ ಆಲ್ ಅಂತ ಹೊಡೀರಿ. ಎಲ್ಲರಿಗಿಂತ ನೀವೇ ಫಸ್ಟು ನನ್ನ ವಿಡಿಯೋನ ನೋಡ್ಬೋದು ಅಂತ ಹೇಳ್ಕೊಂಡು ಟೇಕ್ ಕೇರ್, ಬಾಯ್, ಸಿ ಯು.